ಬಾಹ್ಯಾಕಾಶದಲ್ಲಿ 9 ತಿಂಗಳು ಜೀವಿಸಿ ಪುನಃ ಭೂಮಿಗೆ ಯಶಸ್ವಿಯಾಗಿ ಮರಳಿರುವಂತಹ ಗಗನಯಾತ್ರಿಗಳ ರೋಚಕ ಪಯಣದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ನಮ್ಮ ಜೊತೆಗೆ ಗೆಸ್ಟ್ಗಳು ಕೂಡ ಜಾಯಿನ್ ಆಗಿದ್ದಾರೆ. ಈಗ ಮತ್ತೊಬ್ಬರು ಜಾಯಿನ್ ಆಗ್ತಾ ಇದ್ದಾರೆ. ಭೌತಶಾಸ್ತ್ರಜ್ಞರು ಜೊತೆಗೆ ಪ್ರೊಫೆಸರ್ ಆಗಿರುವಂತಹ ಎ ಪಿ ಭಟ್ ಅವರು ಉಡುಪಿಯಿಂದ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಚರಿತ್ರೆಯೊಂದು ಸುನೀತಾ ವಿಲಿಯಮ್ಸ್ ಹಾಗೂ ಇತರೆ ವಿಜ್ಞಾನಿಗಳ ಆಗಮನದ ಮೂಲಕ ಸೃಷ್ಟಿಯಾಗಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಎಷ್ಟು ಖುಷಿ ಇದೆ? ಸಾಮಾನ್ಯ ಜನರ ಪಾಲಿಗೆ ಇದೊಂದು ಆಕಾಶಕಾಯ ನೋಡಿದಷ್ಟೇ ಖುಷಿ ಆಗ್ತಾ ಇದೆ. ಬಟ್ ಆಸ್ ಅ ಫಿಸಿಕ್ಸ್ ಅನ್ನು ನೋಡ್ಕೊಂಡು ಬಂದವ್ರಿಗೆ, ಸೈನ್ಸ್ ಅನ್ನು ಬಹಳ ಹತ್ತಿರದಿಂದ ಸ್ಟಡಿ ಮಾಡ್ಕೊಂಡು ಬಂದವ್ರಿಗೆ ಇದೊಂದು ಮತ್ತೊಂದು ಸಂಶೋಧನೆಗೆ ಒಂದು ಅಡಿಪಾಯ ಅಂತ. ಸೊ ನೀವು ಯಾವ ರೀತಿ ನೋಡ್ತೀರಾ ಈ ಜರ್ನಿಯನ್ನ ಅಂತ? ಫಸ್ಟ್ ರಿಯಾಕ್ಷನ್. ಖಂಡಿತ ಅದೊಂದು ಅದ್ಭುತ ರೋಮಾಂಚಕಾರಿ ಕ್ಷಣ ನಮಗೆ. ಯಾಕೆಂದರೆ 450 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ನಮ್ಮ ಅಂತರಿಕ್ಷ ನೌಕೆಯಲ್ಲಿ ಅನೇಕ ಪ್ರಯೋಗ ಮಾಡಿದಂಥವರು ನಮ್ಮ ಸುನೀತಾ ವಿಲಿಯಂ. ಆದರೆ 8 ದಿವಸದ ಪ್ರಯೋಗಕ್ಕೆ ಹೋದವರು 286 ದಿವಸ ಕಳಿಬೇಕಂತ ಒಂದು ಪರಿಸ್ಥಿತಿ ಬಂತಲ್ಲ, ತುಂಬ ದುಃಖ ಆಗಿತ್ತು. ಅವರ ಹೇಗೆ ಕಳೀತಾರಪ್ಪ, ಎಷ್ಟು ಕಷ್ಟಪಡ್ತಾರಪ್ಪ ಅಂತ. ಅಂದರೆ ಇದು ಮಜಾ ಮಾಡ್ಲಿಕ್ಕೆ ಹೋದದ್ದಲ್ಲ, ಪ್ರಯೋಗಕ್ಕಾಗಿ ಹೋದಂತಹ ವಿಜ್ಞಾನಿಗಳ ಅವಸ್ಥೆಯನ್ನು ನೆನೆಸಿಕೊಂಡಾಗ ತುಂಬ ದುಃಖ ಆಗಿತ್ತು. ಇವತ್ತು ಅವರು ಭೂಮಿಗೆ ಬಂದು ಇಳಿದಿದ್ದಾರೆ ಇಬ್ಬರು ಅಂತ ಹೇಳೋದು ತುಂಬ ತುಂಬ ಖುಷಿಯ ಕ್ಷಣ, ಒಂದು ಸಾರ್ಥಕ ಕ್ಷಣ. ಅದರಲ್ಲಿ ತಾವು ಹೇಳಿದ ಹಾಗೆ ಬಾಹ್ಯಾಕಾಶ ಪ್ರಪಂಚಕ್ಕೆ ಪ್ರಯೋಗ ರೀತ್ಯ ಇದೊಂದು ದೊಡ್ಡ ಸಾಧನೆ ಅಂತ ನನಗೆ ಅನಿಸುತ್ತೆ. ಸರ್, ಹಾಗೆ ಸಂಪರ್ಕದಲ್ಲಿರಿ ಭಟ್ ಸರ್. ನಾನು ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಸುಂದರ್ ಅವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಸುಂದರ್ ಅವರೇ, ಭೂಮಿಯ ಮೇಲೆ ಒಬ್ಬ ಮನುಷ್ಯ ಬದುಕೋದಕ್ಕೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಅಂದರೆ ಝೀರೋ ಗ್ರಾವಿಟಿ ಅಂತ ಏನು ಹೇಳ್ತೀವಿ, ಅಲ್ಲಿ ಒಬ್ಬ ಮನುಷ್ಯ ಬದುಕೋದಕ್ಕೂ ವ್ಯತ್ಯಾಸ ಹೇಗಿರುತ್ತೆ ಅಂತ? ವ್ಯತ್ಯಾಸ ಅಂದರೆ ಗಜಾಂತರದ ವ್ಯತ್ಯಾಸ ಇರುತ್ತೆ. ನಾವಿಲ್ಲಿ ಹೇಗೆ ಸಾಮಾನ್ಯವಾಗಿ ಕೂತು ನಿಂತು ನಡೆದಾಡ್ಕೊಂಡು ಮಾಡ್ತೀವಿ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಉದಾಹರಣೆ ಕೊಡ್ತೀನಿ. ಇವಾಗ ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ಸಹಜವಾಗಿ ಹಾಸಿಗೆಯಿಂದ ಅಥವಾ ಮಂಚದಿಂದ ಕಾಲು ಕೆಳಗಿಟ್ಟು ಎದ್ದು ನಿಂತ್ಕೋತೀವಿ. ಇದು ಸಹಜ ಪ್ರಕ್ರಿಯೆ ನಮಗೆ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದ ನಾವು ಮಾಡ್ಕೊಂಬಂದಿದ್ದೀವಿ. ಇದೇನು ವಿಶೇಷ ಅಂತ ನಮ್ಗೆ ಅನಿಸೋದಿಲ್ಲ. ಆದರೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಭೂಮಿ ಮೇಲಿರೋ ಗುರುತ್ವಾಕರ್ಷಣೆಯಿಂದ. ಇವಾಗ ನಾವು ಬಾಹ್ಯಾಕಾಶಕ್ಕೆ ಹೋದಾಗ ಈ ಗುರುತ್ವಾಕರ್ಷಣೆ ಇಲ್ದಂಗೆ ಆದಾಗ ನಮ್ಮ ದೇಹ ಹೇಗೆ ವರ್ತಿಸ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕೆ. ಹಾಗಾಗಿ ನಾವೇನು ಇಲ್ಲಿ ಭೂಮಿ ಮೇಲೆ ಸಹಜವಾಗಿ ದಿನನಿತ್ಯ ಏನು ಮಾಡ್ತಾ ಇರ್ತೀವಿ ಅದು ಅಲ್ಲಿ ಸಹಜ ಪ್ರಕ್ರಿಯೆ ಆಗೋದೇ ಇಲ್ಲ. ಅದಕ್ಕೆ ಸಾಕಷ್ಟು ಸಹಾಯಕ ವ್ಯವಸ್ಥೆಗಳು ಬೇಕಾಗ್ತದೆ. ಹಾಗಾಗಿ ನಾವು ಭೂಮಿ ಮೇಲೆ ಸಹಜವಾಗಿ ಎದ್ದು ನಿಂತು ನಡೆದಾಡೋದು ಅಥವಾ ತಿನ್ನೋದು, ಕುಡಿಯೋದು, ಪಚನ ಕ್ರಿಯೆಗಳನ್ನ ಮಾಡ್ಕೊಳ್ಳೋದು, ಇದೆಲ್ಲ ಏನು ಸಹಜವಾಗಿ ನಡೆಯುತ್ತೆ. ಆದರೆ ಎಲ್ಲದರ ಒಂದು ಫಂಕ್ಷನಾಲಿಟಿ ಏನಿದೆ ಅದೆಲ್ಲನೂ ಸಹ ಬಹಳಷ್ಟು ಎಫೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಮ್ಮ ದೇಹ ಒಗ್ಕೋಬೇಕು ಫಸ್ಟ್ ಆಫ್ ಆಲ್. ಸೊ ಬಾಹ್ಯಾಕಾಶದಲ್ಲಿ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರ, ಇವಾಗೆಲ್ಲ ವೈರಲ್ ಆಗ್ತಾ ಇರುತ್ತೆ. ಬಾಟ್ಲಿಂದ ನೀರು ಬಿಟ್ಟರೆ ತೇಲ್ತಾ ಇರುತ್ತೆ, ಈ ಆಸ್ಟ್ರೋನಾಟ್ಗಳು ತೇಲ್ತಾ ಇರ್ತಾರೆ. ಇದೆಲ್ಲನೂ ಝೀರೋ ಗ್ರಾವಿಟಿಯಿಂದನೇ ಆಗ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ನಮ್ಮ ಮೆಂಟಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಭೂಮಿ ಮೇಲೆ ಹೇಗೆ ಬದುಕ್ತಾ ಇದ್ನೋ ಹಾಗಿಲ್ಲಿ ಬದುಕೋದಕ್ಕೆ ಅವಕಾಶ ಇಲ್ಲ, ವ್ಯತ್ಯಾಸಗಳಿದೆ ಅನ್ನೋದು ಮೆಂಟಲಿ ಅರ್ಥ ಮಾಡಿಕೊಂಡು ನಂತರ ದೇಹ ಅದಕ್ಕೆ ಒಗ್ಕೋಬೇಕು. ಬಿಗ್ಗೆಸ್ಟ್ ಚಾಲೆಂಜ್ ಅದೇ ಇರೋದು. ಸೊ ಟ್ರೈನಿಂಗ್ ಪೀರಿಯಡ್ನಲ್ಲಿ ಅವ್ರಿಗೆ ಹೇಳ್ಕೊಡೋದೇ ಹೇಗೆ ಅವರು ದೇಹವನ್ನು ಈ ಒಂದು ಪರಿಸ್ಥಿತಿಗೆ ಒಗ್ಗಿಸ್ಕೋಬೇಕು. ಅವ್ರು ಏನು ಮಾಡಿದ್ರೆ ಇಲ್ಲಿ ಭೂಮಿ ಮೇಲೆ ಏನೇನು ಪ್ರಕ್ರಿಯೆಗಳು ಸಹಜವಾಗಿ ಮಾಡ್ತಿದ್ರೋ ಅದು ಆದಷ್ಟು ಸಹಜವಾಗಿ ಅಲ್ಲಿ ಝೀರೋ ಗ್ರಾವಿಟಿನಲ್ಲಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಟ್ರೈನಿಂಗ್ ಇರುತ್ತೆ. ಎ ಪಿ ಭಟ್ ಸರ್, ಇದೇ ಪ್ರಶ್ನೆಯ ಮುಂದುವರೆದ ಭಾಗವನ್ನು ನಾನು ಕೇಳ್ತೀನಿ. ಟ್ರೈನಿಂಗು ತುಂಬ ಕಠಿಣವಾಗಿರುತ್ತೆ ಸರಿ, ಬಟ್ ಅಲ್ಲಿ ಪರ್ಫಾರ್ಮ್ ಮಾಡಿದ ಬಳಿಕ ಕೂಡ, ಎಕ್ಸ್ಪೆರಿಮೆಂಟಲ್ ಭಾಗವಾದ ಬಳಿಕ ಕೂಡ ದೇಹದಲ್ಲಿ ವಿಪರೀತವಾಗಿ ಬೇರೆ ಬೇರೆ ರೀತಿಯಾದಂತಹ ಅಡ್ವರ್ಸ್ ಎಫೆಕ್ಟನ್ನು ನಾವು ನೋಡ್ತೀವಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಬಾಹ್ಯಾಕಾಶದಲ್ಲಿ ವಿಕಿರಣಗಳು ಜಾಸ್ತಿ ಇರುತ್ತೆ, ಅದಕ್ಕೆ ಎಕ್ಸ್ಪೋಸ್ ಆದಾಗ ದೀರ್ಘಕಾಲಕ್ಕೆ ಎಕ್ಸ್ಪೋಸ್ ಆದಾಗ ಕ್ಯಾನ್ಸರ್ ಎಲ್ಲ ಆಗಬಹುದು ಅಂತ. ಸೊ ನಂತರ ಭೂಮಿಗೆ ಬಂದ ನಂತರ ಅಡ್ವರ್ಸ್ ಎಫೆಕ್ಟ್ಗಳು ಒಬ್ಬ ಮನುಷ್ಯನ ದೇಹದ ಮೇಲೆ ಏನಾಗುತ್ತೆ ಬಾಹ್ಯಾಕಾಶ ಕೇಂದ್ರದಿಂದ ವಾಪಸ್ ಬಂದ ಮೇಲೆ? ಖಂಡಿತ ತುಂಬ ಅಡ್ವರ್ಸ್ ಇಫೆಕ್ಟ್ ಆಗಬಹುದು ದೇಹ ಮತ್ತು ಮನಸ್ಸಿನ ಮೇಲೆ. ಈಗ ಸುನೀತಾ ಅವರು ಈಗ 59 ವರ್ಷ ಅವರಿಗೆ. ಅವರು ಈ ಹಿಂದೆ ಅನೇಕ ಟ್ರೈನಿಂಗ್ಗಳನ್ನು ಪಡ್ಕೊಂಡು ಅದರಲ್ಲಿ ಪಳಗಿದವರು. ಅವರು ಆಕಾಶಕ್ಕೆ 2006ರಿಂದಲೇ ಮೇಲೆ ಹೋಗಿ ಬಂದವರು.
ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು. ಆದರೆ ಈ ಸಾರಿ ವಿಶೇಷ ಏನು ಗೊತ್ತಾ ನಿಮಗೆ, ಅಷ್ಟು ಟ್ರೈನಿಂಗ್ ಪಡ್ಕೊಂಡವರ ಆದ್ರೂ ಸಹ 8 ದಿವಸಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟವರು 286 ದಿವಸಗಳ ಕಾಲ ಕಳಿಬೇಕಾದ ಪರಿಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸು, ಅದು ಅದ್ಭುತ. ಅವರು ಅದನ್ನು ಕಳೆದದ್ದು ಅದ್ಭುತ. ಯಾಕಂದರೆ ಅದು ಹೇಗೆ ಅಷ್ಟು ದಿವಸಗಳ ಕಾಲ ಕಳೆಯುವುದು, ಅದಕ್ಕೆ ಮಾನಸಿಕ ಸಿದ್ಧತೆ ಏನು? ನನಗೆ ತುಂಬ ಸಂತೋಷದ ವಿಚಾರ ಅಂದರೆ ಎಲ್ಲ ಬಾಹ್ಯಾಕಾಶ ಕೇಳ್ತಾ ಇದೆಯಲ್ಲ, ಕೇಳ್ತಿದೆ ಮತ್ತೆ ಕೇಳ್ತಾ ಇದೆಯಾ? ಹಲೋ, ಕೇಳ್ತಿದೆ ಕಂಟಿನ್ಯೂ ಮಾಡಿ. ಓಕೆ, ಕಟ್ ಆಗಿದೆ ಅನ್ಸುತ್ತೆ. ನಾನು ಮತ್ತೆ ಸುಂದರ್ ಅವರಿಂದನೇ ಮತ್ತೆ ಶುರು ಮಾಡ್ಬಿಡ್ತೀನಿ. ಸುಂದರ್ ಸರ್, ಈಗ ಅವ್ರು AP ಭಟ್ ಅವ್ರು ಹೇಳ್ತಾ ಇದ್ರು, ಈಗ ನಾನು ಒಂದೇನೋ ಒಂದು ಕೆಲಸದ ಮೇಲೆ ಡೆಲ್ಲಿಗೋ ಬಾಂಬೆಗೋ ಒಂದು 8 ದಿನಕ್ಕೆ ಹೋಗಿ ಬರ್ತೀನಿ ಅಂತ, ಅದಕ್ಕೇನು ಬೇಕೋ ಅಷ್ಟು ಮಾತ್ರ ತೊಗೊಂಡು ಹೊರಟಿರ್ತೀನಪ್ಪ. ಫುಡ್ ಸಪ್ಲೈ ಏನೇ ಆಗಿರ್ಬೋದು, ಎಲ್ಲ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಒಂದು 8 ದಿನಕ್ಕೆ ಆಗಷ್ಟು ತೊಗೊಂಡು ಹೊರಟಿರ್ತೀನಿ. ಬಟ್ ಏನೋ ತೊಂದರೆ ಆಗಿ ನಾನು ಅಲ್ಲಿಂದ ಬರೋದಕ್ಕೆ ವಾಪಸ್ ಇನ್ನೂ 9 ತಿಂಗಳಾಗುತ್ತೆ ಅಂದ್ಬಿಟ್ರೆ, ಫಸ್ಟ್ ಆಫ್ ಆಲ್ ನನ್ನ ಮೆಂಟಲಿ ನಾನು ಹೆಂಗೆ ಏನಾಗ್ಬೋದು, ಆಮೇಲೆ ಅಗತ್ಯ ವಸ್ತುಗಳು ಯಾವುದೂ ಇರಲ್ಲ, ಏನೇನು ಬೇಕಾಗುತ್ತೆ ಅದೆಲ್ಲ ಇರಲ್ಲ. ಅಂಥ ಸಂದರ್ಭದಲ್ಲಿ ಭೂಮಿ ಮೇಲೆ ವಿಲಿ ಒದ್ದಾಡ್ಬಿಡ್ತೀವಿ ನಾವು. ಇನ್ನು ಸ್ಪೇಸ್ನಲ್ಲಿ ಹೇಗಾಗ್ಬೋದು, ಬಾಹ್ಯಾಕಾಶ ಕೇಂದ್ರದಲ್ಲಿ ಮಾನಸಿಕವಾಗಿ ಏನು ಕತೆ ಅವ್ರದ್ದು ಅಂತ? ಹಿಂದೆ ಹೇಳಿದಾಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ದೈಹಿಕ ದೃಢತೆಗಿಂತ ಮಾನಸಿಕ ದೃಢತೆ ತುಂಬ ಮುಖ್ಯ ಆಗುತ್ತೆ. ನೀವು ಹೇಳ್ದಂಗೆ ನಾನು 9 ದಿವಸ 8 ದಿವಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಇಷ್ಟು ಊಟ ತೆಗೆದುಕೊಂಡು ಹೋದರೆ ಸಾಕು ಅಂತ ಎತ್ಕೊಂಡು ಹೋಗಿರ್ತಾರೆ. ಮತ್ತು ಅಲ್ಲಿ ಈಗಾಗಲೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಒಂದಷ್ಟು ಜನ ಇದ್ದು ಅವರು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇದ್ದಿದ್ದರಿಂದ ಅವ್ರಿಗೆ ಒಂದಷ್ಟು ಸಪ್ಲೈಗಳನ್ನ, ಅಂದರೆ ಇವಾಗ ನೀವು ಹೇಳ್ದಂಗೆ ಡೆಲ್ಲಿನಲ್ಲಿರೋ ನಿಮ್ಮ ಫ್ರೆಂಡ್ಗೆ ಏನೋ ಒಂದಷ್ಟು ತಿಂಡಿನೋ ಇಲ್ಲ ಸ್ವೀಟ್ಸೋ ಏನೋ ಎತ್ಕೊಂಡು ಹೋಗಿರ್ತೀರ. ಸೊ ಈ ರೀತಿ ಎಲ್ಲರಿಗೂ ಸೇರಿ ಆಗೋವಂಥ ಸಪ್ಲೈಗಳನ್ನ ತೆಗೆದುಕೊಂಡು ಹೋಗಿರ್ತೀರ. ಈಗ ಇದ್ದಕ್ಕಿದ್ದ ಹಾಗೆ 8 ದಿವಸದಿಂದ 1 ತಿಂಗಳಾಗತ್ತೆ, ಆಯಿತು ಏನೋ ಮ್ಯಾನೇಜ್ ಮಾಡೋಣ. 2 ತಿಂಗಳಾಗತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋಣ. ಆದರೆ 9 ತಿಂಗಳುಗಳ ಕಾಲ ನೀವು ಊಟ ತಿಂಡಿ ಎಲ್ಲ ಮ್ಯಾನೇಜ್ ಮಾಡಬೇಕು. ನೀವು ಎಷ್ಟು ತಂದಿದ್ದೀರೋ ಅದರಲ್ಲಿ ಅರ್ಧ ತಿನ್ನಬೇಕಾಗ್ಬೋದು ಅಥವಾ ಚೂರು ತಿನ್ನಬೇಕಾಗ್ಬೋದು. ಮತ್ತು ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದೇನು ಅಂದರೆ, ಊಟದ ವಿಚಾರ ಮಾತ್ರನೇ ಅಲ್ಲ, ನಿಮ್ಮ ಮೆಂಟಲ್ ಪ್ರಿಪ್ರೇಷನ್ ಇದೆಯಲ್ಲ. 8-9 ದಿವಸ ಅಂತ ಹೋಗಿರ್ತೀರ, ಇವಾಗ ಎಕ್ಸ್ಟೆಂಡ್ ಆಗ್ತಾ ಇದೆ, ಅದು 9 ತಿಂಗಳು ಅಂತ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಬಟ್ ಸುನೀತಾ ವಿಲಿಯಮ್ಸ್ ಅವ್ರು ಅಲ್ಲಿ ಇದ್ದಾಗ ಯಾವಾಗ ಬರ್ತಾರೆ ಅನ್ನೋ ಗ್ಯಾರಂಟಿ ನಮಗೆ ಇದ್ದಿದ್ದೇ ಇಲ್ಲ. ಸೊ ದಿನಾ ಬೆಳಗ್ಗೆ ನಾನು ನಿದ್ದೆಯಿಂದ ಎದ್ದ ತಕ್ಷಣ ಬಹುಶಃ ಇವತ್ತೇನಾದರೂ ಅವರು ಡಿಸಿಷನ್ ಮಾಡಿರ್ಬೋದು ಭೂಮಿ ಮೇಲೆ, ನೋಡೋಣ ಇವತ್ತು ಮೀಟಿಂಗ್ನಲ್ಲಿ ಏನಾದ್ರು ಗೊತ್ತಾಗುತ್ತೇನೋ, ಇಲ್ಲ ಇವತ್ತೇನೂ ಆಗಲಿಲ್ಲ, ನಾಳೆ ಆಗ್ಬೋದು, ಈ ವಾರದಲ್ಲಿ ಆಗ್ಬೋದು, ಈ ತಿಂಗಳಾಗ್ಬೋದು, ಇದೇ ತಲೆನಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ನನ್ನ ಮನಸ್ಥಿತಿಯನ್ನು ಡೈವರ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಭೂಮಿಗೆ ಬರೋದು ಒಂದು ಕಡೆ, ಹೌದು ನಾನು ಬರಬೇಕು, ಆದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಸರ್ಟನಿಟಿ ಇಲ್ಲ, ಗ್ಯಾರಂಟಿ ಇಲ್ಲ ನನಗೆ ಇದೇ ಟೈಮಿಗೆ ಬರ್ತೀನಿ ಅಂತ. ಸೊ ಹಾಗಾಗಿ ಆ ಒಂದು ಮಾನಸಿಕ ದೃಢತೆಗೆ ನಾವು ಅವ್ರನ್ನ ಎಕ್ಸಾಂಪಲ್ ಆಗಿ ತೆಗೆದುಕೋಬೇಕಾಗತ್ತೆ. ಫಿಸಿಕಲ್ ಫಿಟ್ನೆಸ್ ಅವ್ರು ಮಾಡ್ತಾ ಇರ್ತಾರೆ, ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಟ್ರೈನಿಂಗ್ ಸಿಕ್ಕಿರುತ್ತೆ, ಊಟ ತಿಂಡಿಗಳ ವ್ಯವಸ್ಥೆ ಇರುತ್ತೆ. ಸೊ ಒಂದು ಹಂತಕ್ಕೆ ಫಿಸಿಕಲಿ ಓಕೆ, ಬಟ್ ಮೆಂಟಲ್ ಸ್ಟೆಬಿಲಿಟಿಗೋಸ್ಕರ ಅವರು ನಿಜವಾಗ್ಲೂ ಒಂದು ಎಕ್ಸಾಂಪಲ್ ಆಗಿ ನಿಲ್ತಾರೆ ಅನ್ನೋದ್ರಲ್ಲಿ 2 ಮಾತು. ಎಸ್ ಸುಂದರ್ ಸರ್ ಮತ್ತು AP ಭಟ್ ಇಬ್ರು ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀವಿ. ಒಂದು ಪುಟ್ಟ ವಿರಾಮ ತಗೊಂಡು ಬೇಕು.